ಕೇಂದ್ರ ಸಚಿವರೊಬ್ಬರ ಮಗ ಎಸ್ಕೇಪ್ ಆಗಿದ್ದಾನೆ. ಒಬ್ಬ 17 ವರ್ಷದ ಅಪ್ರಾಪ್ತೆ ನ್ಯಾಯಕ್ಕಾಗಿ ಕಣ್ಣೀರಿಡುತ್ತಿದ್ದಾಳೆ. ಜೊತೆಗೆ ಮಧ್ಯರಾತ್ರಿ ಹೈಕೋರ್ಟ್ನಲ್ಲಿ ಹೈಡ್ರಾಮಾ. ನಿಜಕ್ಕೂ ಇಲ್ಲಿ ಏನಾಗ್ತಿದೆ? ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ. ಇಂದು ಇಡೀ ರಾಜ್ಯದ ಗಮನ ಸೆಳೆದಿರುವ, ಎಲ್ಲರೂ ಮಾತಾಡ್ಕೊಳ್ತಿರುವ ಬಂಡಿ ಬಗೇರಥ್ ಪೋಕ್ಸೋ ಪ್ರಕರಣದ ಆಳ ಅಗಲಗಳನ್ನು ಯಾವುದೇ ಮುಚ್ಚುಮರೆಯಿಲ್ಲದೆ ನಿಖರವಾದ ವಾಸ್ತವಿಕ ಅಂಶಗಳ ಆಧಾರದ ಮೇಲೆ ಬಿಡಿಸಿಡೋಣ ಬನ್ನಿ. ನೈತಿಕವಾಗಿ ಅವರ ನಿಲುವು ತಪ್ಪು. ಇದು ಸಾಕ್ಷಾತ್ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯವರ ನೇರವಾದ ಮಾತು. ಯಾರ ಬಗ್ಗೆ ಗೊತ್ತಾ? ಅದೇ ತಲೆಮರೆಸ್ಕೊಂಡಿರೋ ಕೇಂದ್ರ ಸಚಿವರ ಮಗನ ಬಗ್ಗೆ. ತಪ್ಪು ಮಾಡಿಲ್ಲಾಂದ್ರೆ ಪೊಲೀಸರ ಮುಂದೆ ಯಾಕೆ ಬರ್ತಿಲ್ಲ? ತನಿಖೆ ಎದುರಿಸೋಕೆ ಭಯನಾ ಅಂತ ಸಿಎಂ ನೇರವಾಗಿಯೇ ಪ್ರಶ್ನಿಸಿದ್ದಾರೆ. ಇದು ಬರಿಯೊಂದು ಕ್ರೈಮ್ ನ್ಯೂಸ್ ಆಗಿ ಉಳಿದಿಲ್ಲ, ದೊಡ್ಡ ಮಟ್ಟದ ರಾಜಕೀಯ ಸಂಚಲನವನ್ನೇ ಸೃಷ್ಟಿಸಿದೆ ಅನ್ನೋದಕ್ಕೆ ಈ ಹೇಳಿಕೆಯೇ ಸಾಕ್ಷಿ. ಸರಿ, ಹಾಗಾದ್ರೆ ಈ ಹೈ ವೋಲ್ಟೇಜ್ ಕಾನೂನು ಹೋರಾಟದ ಅಸಲಿ ಕತೆ ಏನು ಅಂತ ನೋಡೋಣ. ಈ ಇಡೀ ಕೇಸ್ನ ಸೆಂಟರ್ ಪಾಯಿಂಟ್ ಇರೋದೇ ಪೋಕ್ಸೋ ಕಾಯ್ದೆ, ಅಂದ್ರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ. ನಾವಿಲ್ಲಿ ಮರಿಬಾರ್ದ ಅತ್ಯಂತ ಸೂಕ್ಷ್ಮ ವಿಚಾರ ಏನಂದ್ರೆ, ಈ ಆರೋಪಗಳು 17 ವರ್ಷದ ಅಪ್ರಾಪ್ತ ಬಾಲಿಕೆಗೆ ಸಂಬಂಧಿಸಿದ್ದು. ನ್ಯೂ ಇಯರ್ ಪಾರ್ಟಿ ಟೈಮ್ನಲ್ಲಿ ನಡೆದಿದೆ ಎನ್ನಲಾದ ಘಟನೆ ಇದು. ಪೋಕ್ಸೋ ಅಂದ್ರೆ ಸುಮ್ಮನೆ ಅಲ್ಲ, ಇದು ಎಷ್ಟೊಂದು ಸ್ಟ್ರಿಕ್ಟ್ ಅಂದ್ರೆ ತನಿಖೆಯಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಆ ಮಗುವಿನ ಭವಿಷ್ಯ ಹಾಳಾಗತ್ತೆ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ಹೆಜ್ಜೆಯನ್ನು ಪೊಲೀಸರು ಅಳೆದು ತೂಗಿ ಇಡಬೇಕಾಗ್ತದೆ. ಪರಿಸ್ಥಿತಿ ಎಷ್ಟು ಸೀರಿಯಸ್ ಆಗಿದೆ ಅಂದ್ರೆ, ಹೈಕೋರ್ಟ್ನಲ್ಲಿ ಮಧ್ಯರಾತ್ರಿವರೆಗೂ ವಿಚಾರಣೆ ನಡೆದಿದೆ. ಹೌದು, ನ್ಯಾಯಮೂರ್ತಿ ಟಿ ಮಾಧವಿದೇವಿಯವರು ರಾತ್ರಿ 9 ಗಂಟೆಯಿಂದ ಶುರು ಮಾಡಿ ಬಹುತೇಕ ಮಧ್ಯರಾತ್ರಿವರೆಗೂ ವಾದ ಆಲಿಸಿದ್ದಾರೆ. ಬೇಸಿಗೆ ರಜೆ ಟೈಮಲ್ಲಿ ಇಷ್ಟು ಲೇಟ್ ನೈಟ್ ಹಿಯರಿಂಗ್ ಅಂದ್ರೆ ನೀವೇ ಯೋಚನೆ ಮಾಡಿ ಕೇಸ್ ಎಷ್ಟು ಸೆನ್ಸಿಟಿವ್ ಅಂತ. ಅಷ್ಟೇ ಅಲ್ಲ, ತಕ್ಷಣಕ್ಕೆ ಮಧ್ಯಂತರ ನಿರೀಕ್ಷಣಾ ಜಾಮೀನ್ ಕೊಡೋಕೆ ಕೋರ್ಟ್ ಕಡ್ಡಿ ತುಂಡಾದ ಹಾಗೆ ನೋ ಅಂತ ಹೇಳಿದೆ. ಇನ್ನೊಂದೆಡೆ ಸೈಬರಾಬಾದ್ ಪೊಲೀಸರು ಭರ್ಜರಿ ಶೋಧ ಕಾರ್ಯಾಚರಣೆಗಿಳಿದಿದ್ದಾರೆ. ಘಟನೆಗಳ ಟೈಮ್ಲೈನ್ ನೋಡೋದಾದ್ರೆ, ಮೇ 8ಕ್ಕೆ ಪೇಟ್ ಬಶೀರಾಬಾದ್ನಲ್ಲಿ ಫಸ್ಟ್ ಎಫ್ಐಆರ್ ಆಗುತ್ತೆ. ಮರುದಿನವೇ ತನಿಖೆ ಶುರು. ಆದ್ರೆ ಟ್ವಿಸ್ಟ್ ಶುರುವಾಗೋದು ಮೇ 13ಗೆ. ಪೊಲೀಸರು ಫಸ್ಟ್ ಸಮನ್ಸ್ ಕೊಡ್ತಾರೆ, ಆದ್ರೆ ಆರೋಪಿ ನಾಪತ್ತೆ. ಆಮೇಲೆ ಶುಕ್ರವಾರ 2ನೇ ಸಮನ್ಸ್ ಕೊಟ್ರು, ಆಗ್ಲೂ ಬರ್ಲಿಲ್ಲ. ಈ ರೀತಿ ಕಂಟಿನ್ಯೂಸ್ ಆಗಿ ಎಸ್ಕೇಪ್ ಆಗ್ತಿರೋದು ತನಿಖೆಯ ದಿಕ್ಕನ್ನೇ ಬದಲಾಯಿಸ್ತು. ಪೊಲೀಸರು ಸುಮ್ನೆ ಕೂತಿಲ್ಲ, ಏನೇನ್ ಮಾಡ್ತಿದಾರ ಗೊತ್ತಾ? ಮೊಯ್ನಾಬಾದ್ ಫಾರ್ಮ್ ಹೌಸ್ಗೆ ಹೋಗಿ ಇಡೀ ಘಟನೆಯನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ಡಿಜಿಟಲ್ ಹೆಜ್ಜೆಗುರುತು, ಗೂಗಲ್ IP ಲಾಗ್ಸ್, ಮುನ್ಸಿಪಲ್ ಜನನ ಪ್ರಮಾಣ ಪತ್ರ, ಸ್ಕೂಲ್ ರೆಕಾರ್ಡ್ಸ್, ಹೀಗೆ ಪ್ರತಿಯೊಂದನ್ನೂ ಜಾಲಾಡ್ತಿದ್ದಾರೆ. ಇದರ ಮಧ್ಯೆ ಸಂತ್ರಸ್ತಿಯ ಗುರುತನ್ನು ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡಿದ್ರೂ ಅವರೆಲ್ಲರಿಗೂ ಈಗ ಕಾನೂನಿನ ಬಿಸಿ ಮುಡಿಸ್ತಿದ್ದಾರೆ. ಇದು ಇವತ್ತಿನ ಡಿಜಿಟಲ್ ಯುಗದ ಅತ್ಯುತ್ತಮ ತನಿಖೆ ಅನ್ಬಾರ್ದು. ಆದ್ರೆ ಪೊಲೀಸರಿಗೆ ಇರೋ ದೊಡ್ಡ ತಲೆನೋವು ಅಂದ್ರೆ, ಆರೋಪಿ ಕಂಪ್ಲೀಟ್ ಆಫ್ ಗ್ರಿಡ್ ಆಗಿದ್ದಾನೆ. ಆತ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಇಮೇಲ್ ಮಾಡಿ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿದಾನಷ್ಟೆ. ಈಗ ಪೊಲೀಸರು ಆತನ ನಿಖರವಾದ ಲೊಕೇಶನ್ ಟ್ರ್ಯಾಕ್ ಮಾಡೋಕೆ ಗೂಗಲ್ನಂತಹ ಇಂಟರ್ನ್ಯಾಷನಲ್ ಟೆಕ್ ಕಂಪನಿಗಳ ರಿಪ್ಲೈಗಾಗಿ ಕಾಯ್ತಾ ಕೂರುವಂತಾಗಿದೆ. ಟೆಕ್ನಾಲಜಿ ಒಂದೊಂದ್ಸಲ ತನಿಖೆಯ ಸ್ಪೀಡನ್ನ ಹೇಗೆ ಕಡಿಮೆ ಮಾಡುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಈ ಟೆಕ್ನಿಕಲ್ ವಿಚಾರಗಳನ್ನ ಪಕ್ಕಕ್ಕಿಟ್ಟಿ ನೋಡಿದ್ರೆ, ಇಲ್ಲಿ ಅತಿ ಮುಖ್ಯವಾಗಿ ನಾವು ಕೇಳಬೇಕಾಗಿರೋದು ಆ ಸಂತ್ರಸ್ತೆಯ ತಾಯಿಯ ಮಾತನ್ನ. ಆ ತಾಯಿ ಹೇಳಿದ ಒಂದು ಮಾತು ನಿಜಕ್ಕೂ ಎಂಥವರನ್ನಾದ್ರೂ ಕರಗಿಸುತ್ತೆ. ಮೌನವು ಮಾತನಾಡುವುದಕ್ಕಿಂತ ಹೆಚ್ಚು ನೋವುಂಟು ಮಾಡಿದೆ. ನಾವು ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಮ್ಗೆ ಯಾವುದೇ ರಾಜಕೀಯ ಪವರ್ ಇಲ್ಲ, ಪ್ರಭಾವ ಇಲ್ಲ ಅಂತವ್ರು ಹೇಳಿದ್ದಾರೆ. ಇದು ಬರೀ ಒಂದು ಸ್ಟೇಟ್ಮೆಂಟ್ ಅಲ್ಲ, ಬದಲಾಗಿ ಸಮಾಜದ ಭಯವನ್ನ ಮೀರಿ ದೊಡ್ಡ ವ್ಯವಸ್ಥೆಯ ಮುಂದೆ ನಿಂತಿರೋ ಒಂದು ಸಾಮಾನ್ಯ ಕುಟುಂಬದ ಅಸಹಾಯಕತೆ. ಅವ್ರು ಮಾಡಿರೋ ಆರೋಪಗಳನ್ನ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಆರೋಪಿಯಿಂದ ಕಂಟಿನ್ಯೂಸ್ ಆಗಿ ಇಮೋಷನಲ್ ಬ್ಲ್ಯಾಕ್ಮೇಲ್ ಮತ್ತು ಬೆದರಿಕೆ ಇತ್ತಂತೆ. ಏಪ್ರಿಲ್ 23ಗೆ ಕೇಂದ್ರ ಸಚಿವರ ಮನೆಯಲ್ಲೇ ಒಂದು ಮೀಟಿಂಗ್ ನಡೆಯುತ್ತೆ. ಅದು ಕೂಡ ಭಯದಲ್ಲೇ ಎಂಡ್ ಆಗುತ್ತೆ. ಇನ್ನು ಮೇ 8ರಂದು ಬರೀ ಒಂದು 0 FIR ದಾಖಲಿಸೋಕೆ ಅವರು ಸ್ಟೇಷನ್ನಲ್ಲಿ ಬರೋಬ್ಬರಿ 5 ಗಂಟೆ ಕಾಯ್ಬೇಕಾಯಿತು. ಆಮೇಲೆ ವಿಶೇಷ ತನಿಖಾ ತಂಡ ಅಂದ್ರೆ SIT ರಚನೆ ಆದ ಮೇಲೇನೆ ಈ ಗಂಭೀರ ಪೋಕ್ಸೋ ಸೆಕ್ಷನ್ಗಳು ಆಡ್ ಆಗಿದ್ದು ಅಂತ ಫ್ಯಾಮಿಲಿ ಹೇಳ್ತಿದೆ. ಇಲ್ಲಿಗೆ ಕಥೆ ಮುಗೀತು ಅನ್ಕೋಬೇಡಿ. ಇಲ್ಲಿಗೊಂದು ಬಿಗ್ ಟ್ವಿಸ್ಟ್ ಇದೆ. ನ್ಯಾಯ ರಕ್ಷಣೆ ಕೇಳ್ಕೊಂಡು ಹೋದ ಈ ಕುಟುಂಬದ ವಿರುದ್ಧವೇ ಕರೀಂನಗರದಲ್ಲಿ ಕೌಂಟರ್ FIR ದಾಖಲಾಗಿದೆ. ಹೌದು, ಇವರು ಸುಲಿಗೆ ಮತ್ತು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಒಮ್ಮೆ ಯೋಚಿಸಿ, ರಕ್ಷಣೆ ಕೇಳೋಕ್ ಹೋದವರು ದಿಢೀರಂತ ಕೌಂಟರ್ ಆರೋಪಗಳ ಸುಳಿಯಲ್ಲಿ ಸಿಕ್ಕಿಬಿದ್ಬಿಟ್ರು. ಸರಿ, ಇದೆಲ್ಲದರ ಮಧ್ಯೆ ಕೋರ್ಟ್ ಒಳಗೇನಾಗ್ತಿದೆ ಅಂತ ನೋಡೋಣ. ಕೋರ್ಟ್ ಹಾಲ್ನಲ್ಲಿ ಈಗ ಫುಲ್ ಫೈಟ್ ನಡೀತಿದೆ. ಬಚಾವ್ ಪರ ಲಾಯರ್ಸ್ ಹೇಳ್ತಿರೋದು, ನೋಡಿ,
ಇದೊಂದು ಸೌಹಾರ್ದಯುತ ರಿಲೇಶನ್ಶಿಪ್ ಆಗಿತ್ತು, ಈಗ ಬ್ರೇಕಪ್ ಆಗಿದೆ. ಬೇಕಿದ್ರೆ ಇದನ್ನ ಚೀಟಿಂಗ್ ಕೇಸ್ ಅನ್ನಿ, ಆದ್ರೆ ಖಂಡಿತ ರೇಪ್ ಅಥವಾ ಆಕ್ರಮಣಕಾರಿ ಲೈಂಗಿಕ ದೌರ್ಜನ್ಯ ಅಲ್ಲ ಅಂತ. ಆದ್ರೆ ಸಂತ್ರಸ್ತೆಯೊಬ್ಬರ ಲಾಯರ್ಸ್ ಇದನ್ನ ಒಪ್ಪೋಕೆ ರೆಡಿ ಇಲ್ಲ. ಆ ಹುಡುಗಿ ಇನ್ನೂ ಅಪ್ರಾಪ್ತೆ, ತೀವ್ರ ಟ್ರಾಮಾದಲ್ಲಿದ್ದಾಳೆ, ಇಂಥ ಸೀರಿಯಸ್ ಪೋಕ್ಸೋ ಕೇಸ್ನಲ್ಲಿ ಆಂಟಿಸಿಪೇಟರಿ ಬೇಲ್ ಕೊಡೋ ಪ್ರಶ್ನೇ ಇಲ್ಲ ಅಂತ ಸ್ಟ್ರಾಂಗ್ ಆಗಿ ವಾದಿಸ್ತಿದ್ದಾರೆ. ಮಧ್ಯದಲ್ಲೇ ಈ 50,000 ರೂಪಾಯಿಯ ಕಥೆ ಏನು ಅಂತೀರಾ? ಹೌದು, ಕೋರ್ಟ್ನಲ್ಲಿ ಈ 50,000ದ ಟ್ರಾನ್ಸಾಕ್ಷನ್ ಬಗ್ಗೆ ಭಾರೀ ಚರ್ಚೆಯಾಯಿತು. ಆರೋಪಿ ಯಾವುದೇ ಕಾರಣ ಇಲ್ಲದೆ ಸಂತ್ರಸ್ತೆಯ ಅಕೌಂಟ್ಗೆ ಈ ಹಣ ಕಳಿಸಿದ್ದ. ಆದರೆ ಆ ಹುಡುಗಿ ಕೇವಲ ಕೆಲವೇ ಗಂಟೆಗಳಲ್ಲಿ ಆ ಹಣವನ್ನ ವಾಪಸ್ ಅವನಿಗೆ ಕಳಿಸಿದ್ದಾಳೆ. ಈ ಪಾಯಿಂಟ್ ಕೋರ್ಟ್ನಲ್ಲಿ ತುಂಗ ಪ್ರಬಲವಾಗಿ ಪ್ರತಿಧ್ವನಿಸ್ತು. ಇದು ಕೇವಲ ಕೋರ್ಟ್, ಪೊಲೀಸ್ ಸ್ಟೇಷನ್ಗೆ ಮಾತ್ರ ಸೀಮಿತವಾಗಿಲ್ಲ. ಇದರ ರಾಜಕೀಯ ಮತ್ತು ನ್ಯಾಯಾಂಗದ ಎಫೆಕ್ಟ್ಸ್ ದೊಡ್ಡ ಮಟ್ಟದಲ್ಲಿದೆ. ಯಾರ್ಯಾರು ಏನೇನ್ ಹೇಳ್ತಿದ್ದಾರೆ ಅಂತ ನೋಡಿದ್ರೆ ಚಿತ್ರಣ ಕಂಪ್ಲೀಟ್ ಚೇಂಜ್ ಆಗತ್ತೆ. ಸಿಎಂ ರೇವಂತ್ ರೆಡ್ಡಿ ಅವರು ನಮ್ಮ ಪೊಲೀಸರು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದಾರೆ, ಇದರಲ್ಲಿ ಯಾವುದೇ ಪೊಲಿಟಿಕಲ್ ದುರುದ್ದೇಶ ಇಲ್ಲ ಅಂತಿದ್ದಾರೆ. ಈತ ದೆಹಲಿಯಲ್ಲಿ ಕೂತಿರೋ ಬಿಜೆಪಿ ಹೈಕಮಾಂಡ್ ಏನಾಗಿದೆ, ನಮ್ಗೆ ಸತ್ಯಾಂಶ ಇರೋ ರಿಪೋರ್ಟ್ ಕೊಡಿ ಅಂತ ರಾಜ್ಯ ಘಟಕಕ್ಕೆ ಸೂಚಿಸಿದೆ. ಆದ್ರೆ ಕುತೂಹಲದ ವಿಚಾರ ಅಂದ್ರೆ ತೆಲಂಗಾಣ ಬಿಜೆಪಿ ಮಾತ್ರ ಅದೆಲ್ಲ ಅವರ ಫ್ಯಾಮಿಲಿ ಮ್ಯಾಟರ್ ಅಂತ ಹೇಳಿ ಸೇಫ್ ಆಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದೆ. ಈ ಕೇಸ್ನ ಮೋಸ್ಟ್ ಶಾಕಿಂಗ್ ಪಾರ್ಟ್ ಅಂದ್ರೆ ಇದು. ಜಾಮೀನು ವಿಚಾರಣೆ ಮಾಡ್ತಿದ್ದ ನ್ಯಾಯಮೂರ್ತಿ ಟಿ ಮಾಧವೀದೇವಿಯವರ ಮೇಲೆಯೇ ಸೋಷಿಯಲ್ ಮೀಡಿಯಾದಲ್ಲಿ ತೇಜೋವಧೆ ಅಂದ್ರೆ ಸ್ಮಿಯರ್ ಕ್ಯಾಂಪೇನ್ ಶುರುವಾಯಿತು. ಇದರಿಂದ ತೀವ್ರ ಬೇಸರಗೊಂಡ ಜಡ್ಜ್, ನಿಮ್ಮಲ್ಲಿ ಎಷ್ಟು ಜನ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ? ಈ ಕ್ಯಾಂಪೇನ್ ನೋಡಿದ್ರಾ? ಯಾರಿಗಾದ್ರೂ ಆಕ್ಷೇಪಣೆ ಇದ್ರೆ ನಾನೇ ಈ ಕೇಸ್ನಿಂದ ಹಿಂದೆ ಸರಿತೀನಿ ಅಂದ್ಬಿಟ್ರು. ಆದ್ರೆ ಎರಡೂ ಕಡೆಯ ಲಾಯರ್ಸ್ ಕೂಡ ಬೇಡ, ನಮಗೆ ನಿಮ್ಮೇಲೆ ನಂಬಿಕೆ ಇದೆ ಅಂತ ವಿನಂತಿಸಿದ್ರು. ನೋಡಿ, ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ನ್ಯಾಯಾಂಗದ ಮೇಲೂ ಎಂಥ ಪ್ರೆಷರ್ ಬೀಳುತ್ತೆ ಅಂತ. ಕೊನೆಯದಾಗಿ ನಿಮಗೊಂದು ಪ್ರಶ್ನೆ. ಒಂದು ಕಡೆ ಅಪಾರ ರಾಜಕೀಯ ಪ್ರಭಾವ, ಇನ್ನೊಂದು ಕಡೆ ಮಕ್ಕಳನ್ನು ರಕ್ಷಿಸೋ ಕಠಿಣ ಪೋಕ್ಸೋ ಕಾನೂನು. ಇವೆರಡೂ ಹೀಗೆ ಮುಖಾಮುಖಿಯಾದಾಗ ನಮ್ಮ ವ್ಯವಸ್ಥೆ ನಿಜಕ್ಕೂ ಸತ್ಯ ಗೆಲ್ಲುವಂತೆ ಮಾಡುತ್ತಾ? ಪ್ರಭಾವಿಗಳ ಮುಂದೆ ಕಾನೂನು ಮಂಡಿಯೂರುವುದಿಲ್ಲ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕು. ನೀವೀ ಬಗ್ಗೆ ಏನಂತೀರಾ? ಯೋಚನೆ ಮಾಡಿ. ನಿಜ ಕನ್ನಡ ನ್ಯೂಸ್ನ ಈ ವಾಸ್ತವಾಂಶ ಆಧಾರಿತ ರಿಪೋರ್ಟ್ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಮುಖ್ಯ ವಿಚಾರದೊಂದಿಗೆ ಮತ್ತೆ ಸಿಗೋಣ.